ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ಪೂರ್ಣಿಮಾ ಕನ್ನಡ ಬ್ಲಾಗ್ ಚಾನಲ್. ಮತ್ತೊಂದು ಇರುಮುಡಿ ಪೂಜೆಗೆ ನಾನು ಹೋಗ್ತಾ ಇದ್ದೀನಿ. ನೀವು ಇದು ನೋಡ್ತಾ ಇರ್ಬೋದು ಫೋಟೋ. ಇದು ನನ್ನ ಸೋಮವಾರದ ಬ್ಲಾಗ್ ಆಗಿರುತ್ತೆ. ನಾನು ಇದು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಸಾರಿ. ಯಾಕೆಂದರೆ ಟೈಮ್ ಸಿಗಲಿಲ್ಲ, ಊರಿಗೆ ಅರ್ಜೆಂಟಾಗಿ ಹೋಗಬೇಕಾಯಿತು. ಹಾಗಾಗಿ ನಾವು ಬೆಳಗ್ಗೆ ಬೇಗನೆ 4:30ಗೆ ಇದ್ದು ಮೆಜೆಸ್ಟಿಕ್ಕಿಗೆ ಬೆಂಗಳೂರಿಂದ ನಾನು ಹೋಗ್ತಾ ಇದ್ದೀನಿ. ಇಲ್ಲಿ ಮೆಜೆಸ್ಟಿಕ್ಕಿಗೆ ಬಂದು ಇದರಿಂದ ನನ್ನ ಹಸ್ಬೆಂಡ್ ನನ್ನ ಬರ್ಸೋಕ್ಕೆ ನನ್ನ ಹಸ್ಬೆಂಡ್ಗೆ ಬರೋಕ್ಕಾಗಲಿಲ್ಲ, ಯಾಕೆಂದರೆ ಅವರಿಗೆ ರಜೆ ಸಿಗಲಿಲ್ಲ. ಹಾಗಾಗಿ ನಾನು ನನ್ನ ಮಗಳಿಗೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಅಂತೂ ತುಂಬ ಕೋಲ್ಡಿತ್ತು, ಮಳೆ, ಚಳಿ ತುಂಬ ಇತ್ತು. ಆದರೂ ಹೋಗಬೇಕಾಯ್ತು, ಯಾಕೆಂದರೆ ಇದು ನಮ್ಮ ಫ್ರೆಂಡ್ ಅಕ್ಕಂದು ಮನೆಯದು ಫಂಕ್ಷನ್ ಆಗಿರೋದ್ರಿಂದ. ಯಾಕೆಂದರೆ ನಮ್ಮ ಬಾವ ಮತ್ತು ಅವ್ರ ಮಗ ಸ್ವಾಮಿ ಇಬ್ಬರೂ ಮಾಲೆ ಹಾಕ್ಸಿದ್ದಾರೆ. ಸೊ ಹಾಗಾಗಿ ನಾನು ಹೋಗಲೇಬೇಕಾಯ್ತು. ಸೊ ನಾವು ಊರಿಗೆ ಬಂದು ಅಲ್ಲಿಂದ ಆಟೋದಲ್ಲಿ ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕನ ಮನೆಗೆ ಬಂದು ಸ್ವಲ್ಪ ಕೆಲಸ ಎಲ್ಲ ಇತ್ತು, ಅದೆಲ್ಲ ಮುಗಿಸಿ ಸಂಜೆ ಪೂಜೆ ಇದೆ ಮನೇಲಿ. ಅಯ್ಯಪ್ಪ ಸ್ವಾಮಿ ಫಸ್ಟ್ ಕನ್ಯಾಸ್ವಾಮಿ ಮಾಲೆ ಹಾಕ್ಸ್ದವ್ರಿಗೆ ನಮ್ಮ ಕಡೆ ಎಲ್ಲ ಮನೇಲಿ ಪೂಜೆ ಇಡಿಸಿ ಎಲ್ಲರಿಗೂ ಅಕ್ಕಪಕ್ಕದವ್ರು ಊರವರೆಲ್ಲರೂ ಕರೆದು ಊಟ ಕೊಡೋದಿದೆ. ಹಾಗಾಗಿ ತರಕಾರಿ ಎಲ್ಲ ಕಟ್ ಮಾಡಿ ಕಾಳೆಲ್ಲ ನೆನೆ ಹಾಕ್ತು. ಹಾಗೆ ನೀರು ಬಿಟ್ಟಿರಲಿಲ್ಲ. ನಮ್ಮ ಅಕ್ಕರ ಮನೆ ಪಕ್ಕದಲ್ಲೇ ಬಾವಿ ಇದೆ ಅಲ್ವಾ. ಸೊ ಹಾಗಾಗಿ ಊರಿಂದ ನಮ್ಮ ಅಣ್ಣ ಕೂಡ ಬಂದಿದ್ದ. ನಾವೆಲ್ಲ ಒಂದು ರೌಂಡು ಬಾವಿಲಿ ನೀರು ಸೇದಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿದ್ದೋ. ನನ್ನ ಮಗಳು ಕೂಡ ನನಗೊಂದು ಮಿನಿಗೆ ಬೇಕು ಅಂದ್ಬಿಟ್ಟು ಹಿಡ್ಕೊಂಡು ನಿಂತ್ಕೊಂಡಿದ್ಲು. ನಾನು ಟ್ರೈ ಮಾಡಿದೆ, ಬಟ್ ನನಗೆ ಅಷ್ಟಾಗಿ ಬರಲಿಲ್ಲ. ನಮ್ಮ ಅಣ್ಣನೂ ಟ್ರೈ ಮಾಡ್ತಿದ್ದ, ಅವನಿಗೂ ಯಾಕೋ ಕರೆಕ್ಟಾಗಿ ಬರ್ದೇ ಚಿಕ್ಕ ಬಿಂದಿಗೆಗಳಲ್ಲಿ ಟ್ರೈ ಮಾಡ್ತಿದ್ದ. ಅದಾದಮೇಲೆ ಟ್ರೈ ಮಾಡಿ ನಮ್ಮ ಅಕ್ಕ ಬಿಡೋ ತೆಗಿ ಏನು ಮಾಡ್ತೀರ, ನಾನು ಬೇಗ ಮಾಡ್ಬೇಕಂದ್ಬಿಟ್ಟು ಅವಳೇ ಇಸ್ಕೊಂಡ್ಲು. ಅವನಿಗೆ ತಂಗಿ ಆಗ್ತಾಳೆ, ನನಗೆ ಅಕ್ಕ ಆಗ್ತಾಳೆ. ಆ ಕಡೆ ಇರೋರು ನಮ್ಮ ಅತ್ತಿಗೆ, ಅವರು ನಾವೇ ಸೇರ್ತೀವಿ ಕೊಡಿ ಅಂದರು, ಬಟ್ ಸೇರಲಿಲ್ಲ. ಈ ಬಾವಿ ಮೇಲೆ ನಾವು ಚಿಕ್ಕವರಿದ್ದಾಗಿಂದ ತುಂಬ ಆಟ ಆಡಿದ್ದೀವಿ. ಇದು ಕುಡಿಯೋಕ್ಕೆ ಯೂಸ್ ಮಾಡಲ್ಲ, ಏನಾದರೂ ಪಾತ್ರೆ ತೊಳೆಯೋಕ್ಕೆ, ವಾಶ್ರೂಮ್ಗೆ, ಬಟ್ಟೆ ತೊಳೆಯೋಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ತೀವಿ ಅಷ್ಟೇ. ಅದು ಬಿಟ್ಟು ಇನ್ನು ಕುಡಿಯೋಕ್ಕೆಲ್ಲ ಯೂಸ್ ಮಾಡಲ್ಲ. ನೀರಿನ ಕೆಲಸ ಎಲ್ಲ ಮುಗೀತು. ಇಲ್ಲಿ ಕೂಡ ವೆದರ್ ನೋಡಿ ಎಷ್ಟು ಮಳೆ ಬರ್ತಾಯಿದೆ ಗೊತ್ತಾ. ನೋಡಿ, ಈ ಕಡೆ ಜೋರಾಗೂ ಬರ್ತಾಯಿಲ್ಲ, ಈ ಕಡೆ ಕಡಿಮೆನೂ ಬರ್ತಾಯಿಲ್ಲ. ಮಳೆ ಅಂತೂ ಬರ್ತಾನೇ ಇದೆ. ನಾವು ಕೆಲಸ ಇರೋದ್ರಿಂದ ಮಾಡಲೇಬೇಕಲ್ಲ ಅಂದ್ಬಿಟ್ಟು ಮಾಡ್ತಾಯಿದ್ದೋ. ಅದೆಲ್ಲ ಆದಮೇಲೆ ನೈಟ್ ಅಡುಗೆ ಮಾಡಬೇಕು ಅಂತ ಹೇಳಿದ್ನಲ್ವ, ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ ಅಂದು ಬಂದು ನಾವಿಲ್ಲಿ ಅಡುಗೆ ಮಾಡ್ತಾಯಿರೋದು ಪಾಯಸ, ಕಡಲೆಕಾಳು ಉಸ್ಲಿ ಮತ್ತು ಗೀ ರೈಸ್, ಅದ್ರ ಜೊತೆ ಕುರ್ಮ ಮತ್ತು ಹಪ್ಳ, ಉಪ್ಪಿನಕಾಯಿ, ಇಷ್ಟು ಅಡುಗೆ ಮಾಡ್ತಾ ಇರೋದು. ಬಂದವ್ರಿಗೆಲ್ಲ ಬೇಕಲ್ವ ಅಂತ ಅಂದ್ಬಿಟ್ಟು ನಾವು ಇಷ್ಟು ಜನ ಅಂತಿಲ್ಲ, ಒಂದು ಅಂದಾಜಿಗೆ ಒಂದು 60-70 ಜನ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀವಿ. ಆದರೆ ಲಾಸ್ಟಿಗೆ ಕೊನೆಗೆ ತುಂಬಾ ಜನ ಬಂದರು. ನಾವು ಯಾವುದಕ್ಕೆ ಇರಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡಿದ್ದು. ಸೊ ಹಾಗಾಗಿ ಎಲ್ಲರಿಗೂ ಆಯಿತು. ನೋಡ್ತಾ ಇರ್ಬೋದು, ನಾನು, ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮ ಅಕ್ಕ ಅವರೆಲ್ಲ ಸ್ವಲ್ಪ ಫನ್ ಎಂಜಾಯಿಂಗ್ ಮಾಡಿಕೊಂಡು ನಾವೆಲ್ಲ ಕುಕ್ಕಿಂಗ್ ಮಾಡ್ತಾಯಿದ್ದೋ. ನಮ್ಮ ಅಣ್ಣ ಗೀ ರೈಸ್ ಮಾಡ್ದ, ನಾನು ಕುರ್ಮ ಮಾಡಿದೆ. ನಮ್ಮ ಅಕ್ಕ ಅವರೆಲ್ಲರೂ ಒಂದೊಂದು ರೆಸಿಪಿ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಮಾಡಿದೋ. ಇಲ್ಲಿ ನಮ್ಮ ಅಣ್ಣ ಮೊದಲು ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವನು ಗೀ ರೈಸ್ ಮಾಡ್ದ. ಅವನು ಬೇರೆ ಐಟಮ್ಸ್ ಎಲ್ಲ ತರಕ್ಕೆ ಹೋಗಬೇಕಿತ್ತು. ಹಾಗಾಗಿ ಇನ್ನು ನಾನು ಫ್ರೆಂಡ್ಸ್ ಅವ್ರು ಊಟ ಮಾಡೋದೆಲ್ಲ ನಾನು ಹಂಚ್ಕೊಳಕ್ಕಾಗಲಿಲ್ಲ. ಅಷ್ಟೊತ್ತಿಗೆ ಜನಗಳು ಬರ್ತಾಯಿದ್ರು, ಅವರಿಗೆ ಅಡುಗೆ ಮಾಡಿ ಬಡಿಸೋದೇ ಆಗೋಗ್ಬಿಡ್ತು ನಮಗೆ. ಹಾಗಾಗಿ ಅವ್ರು ಬಂದಿದ್ದು ಹೋಗಿದ್ದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಬಟ್ ಇದ್ರದ್ದು ನಾನು ಇರುಮುಡಿ ಪೂಜೆ ಇರೋದು ಬಂದು ಮಂಗಳವಾರ. ಅದ್ರದ್ದು ಬ್ಲಾಗ್ನ ನಾನು ನಿಮಗೆ ನೆಕ್ಸ್ಟ್ ಕಂಟಿನ್ಯೂಷನಲ್ ಬ್ಲಾಗಲ್ಲಿ ಮಂಗಳವಾರದ ವೀಡಿಯೋನ ನಾನು ನಿಮಗೆ ನಾಳೆ ಶೇರ್ ಮಾಡ್ಕೊತೀನಿ. ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡೋದಿದೆ. ಹಾಗಾಗಿ ನೋಡಿ, ಗೀ ರೈಸ್ ನಮ್ಮ ಅಣ್ಣ ಎಲ್ಲ ಮಾಡ್ತಾಯಿದ್ದಾನೆ. ಅಡುಗೆ ಮಾತ್ರ ಸ್ವಲ್ಪನೂ ಕೆಟ್ಟಿದೆ ಅನ್ನಲಿಲ್ಲ, ಎಲ್ಲ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹಾಕ್ಸ್ಕೊಂಡು ಊಟ ಮಾಡಿದರು. ನೋಡಿ, ಎಲ್ಲ ಆದಮೇಲೆ ನಮ್ಮ ಅಣ್ಣ ಈ ಥರ ದಮ್ ಕಟ್ಬಿಟ್ಟಿಟ್ಟಿದ್ದಾನೆ. ಸೊ ತೆಗೆದು ನೋಡಿದಾಗ ಬಿರಿಯಾನಿ ಎಲ್ಲ ಸೂಪರಾಗಿ ಬಂದಿತ್ತು. ಈಗ ಆದಮೇಲೆ ಈ ಕಡೆ ಇವಾಗ ನನ್ನ ರೆಸಿಪಿನ ನಾನು ಟ್ರೈ ಮಾಡ್ತಾಯಿದ್ದೀನಿ, ಕುರ್ಮನ ಮಾಡ್ತಾಯಿದ್ದೀನಿ. ಇದ್ರದ್ದು ರೆಸಿಪಿ ಬೇಕಂದರೆ ಫ್ರೆಂಡ್ಸ್ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ಹೋಟ್ಲಲ್ಲಿ ಹೇಗೆ ಬರುತ್ತೋ ಅದೇ ಥರ ಇತ್ತು. ನಮ್ಮ ಅಣ್ಣ ಬಂದುಬಿಟ್ಟು ಅವನು ಹೋಟ್ಲಲ್ಲೇ ಕೆಲಸ ಮಾಡೋದು. ಅವನು ಭಟ್ರು ಮಾಡ್ತಾರಲ್ಲ ಅದೇ ಥರನೇ ಅಡುಗೆ ಮಾಡ್ತಾನೆ. ಅವನಿಗೆ ತುಂಬ ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರುತ್ತೆ. ಹಾಗಾಗಿ ಅವನು ಅದು ಮಾಡ್ದ. ನಾನೇನು ಕಮ್ಮಿ ಇಲ್ಲ ಅನ್ನಂಗೆ ನಾನು ಕೂಡ ಕುರ್ಮನ ತುಂಬ ಚೆನ್ನಾಗಿ ಮಾಡಿದ್ದೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಫ್ರೆಂಡ್ಸ್, ನಾನೀಗ ಆಲ್ರೆಡಿ 2-3 ನಿಮ್ಮ ಹತ್ರ ಅಯ್ಯಪ್ಪ ಸ್ವಾಮಿ ಪೂಜೆನ ಶೇರ್ ಮಾಡ್ಕೊಂಡಿದ್ದೀನಿ. ಬಟ್ ಹಳ್ಳಿ ಕಡೆ ಹೇಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಿಮಗೆ ನಾನು ನಾಳೆ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಯಾಕೆಂದರೆ ಅಲ್ಲಿಗೂ ಇಲ್ಲಿಗೂ ಹೋಲಿಸಿದ್ರೆ ತುಂಬ ಡಿಫ್ರೆನ್ಸ್ ಇದೆ.
ನನಗೂ ಇಲ್ಲಿ ಬಂದಮೇಲೆ ಗೊತ್ತಾಗಿತ್ತು. ಯಾಕೆಂದರೆ ಇಲ್ಲಿ ಅಯ್ಯಪ್ಪ ಸ್ವಾಮಿಗಳು ಕೆಂಡ ಹಾಯ್ತಾರೆ ಮತ್ತು ಪೂಜೆ ಮಾಡ್ತಾರೆ, ಎಲ್ಲರಿಗೂ ಪ್ರಸಾದ ಕೊಟ್ಟು ಲಾಸ್ಟಿಗೆ ಅದೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿಬಿಟ್ಟು ಕೊನೆಗೆ ಹೋಗ್ತಾರೆ. ಹಳ್ಳಿ ಕಡೆನೇ ಬೇರೆ ಥರ ಮಾಡ್ತಾರೆ. ಅದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಆ್ಯಂಡ್ ಮಿಸ್ ಮಾಡ್ದಂಗೆ ನನ್ನ ವೀಡಿಯೋನ ನೋಡಿ ಆ್ಯಂಡ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಬೇಡಿ ಫ್ರೆಂಡ್ಸ್. ಹೀಗೆ ನಿಮ್ಮ ಸಪೋರ್ಟ್ ನಮಗೆ ಇರಲಿ. ನೋಡಿ, ಇವಾಗ ನಾನು ಆಲ್ಮೋಸ್ಟ್ ಎಲ್ಲ ಕುರ್ಮಾನ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಇದ್ರದ್ದು ರೆಸಿಪಿ ಬೇಕಂದರೆ ನೀವು ನನಗೆ ಕಮೆಂಟ್ ಮಾಡ್ಬೋದು, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಎಲ್ಲ ಅಡುಗೆನೂ ರೆಡಿ ಆಯಿತು. ಒಂದರಲ್ಲಿ ನಾನು ಮಾಡಿದರೆ ಇನ್ನೊಂದರಲ್ಲಿ ನಮ್ಮ ಅಕ್ಕ ಮಾಡಿದ್ಲು. ಸೊ ನೋಡಿ, ಗೀ ರೈಸ್ ಎಷ್ಟು ಚೆನ್ನಾಗಿ ಬಂದಿದೆ, ಉದುದ್ರಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪನೇ ಸೀದಿದೆ, ಅದೇ ತಿನ್ನಲಿಲ್ಲ. ಟೇಸ್ಟ್ ಅಂತ ನೆಕ್ಸ್ಟ್ ಲೆವೆಲಲ್ಲಿತ್ತು. ಬಂದವರೆಲ್ಲ ಹಾಗೆ ಹೇಳ್ತಾಯಿದ್ರು. ಇದು ಬಂದುಬಿಟ್ಟು ಬೆಲ್ಲದ ಪಾಯಸ ಅಂತೂ ತುಂಬ ಈಸಿಯಾಗಿ ಮಾಡಿದ್ಲು ನಮ್ಮ ಅಕ್ಕ, ಸೂಪರಾಗಿ ಮಾಡಿದ್ಲು. ಇದು ಕಡಲೆಕಾಳುಗಳೆಲ್ಲನ ಹಾಕಿ ನಾವು ಮಿಕ್ಸಾಗಿ ಹಂಗೆ ಪಲ್ಯ ಥರ ಮಾಡಿದ್ವಿ. ಆ್ಯಂಡ್ ನಾಳೆ ಶಬರಿಮಲೆಗೆ ಹೋಗೋಕ್ಕೆ ಮಂಟಪ ಎಲ್ಲನೂ ರೆಡಿ ಮಾಡ್ತಾಯಿದ್ದಾರೆ ಸ್ವಾಮಿಗಳು. ಇದು ಅವರು ಇರೋಂಥ ಪ್ಲೇಸಲ್ಲ, ಅಲ್ಲೇ ಮಳೆ ಮತ್ತು ತುಂಬ ಚಳಿ. ಬಟ್ ಅವ್ರು ಯಾರೂ ಮನೆಗೆ ಬರೋಂಗಿರಲಿಲ್ಲ. ಸಂಜೆ ಮನೆಗೆ ಬಂದು ಮನೆಗೆ ಕೂಡ ಪೂಜೆ ಎಲ್ಲ ಇತ್ತು. ಬಂದು ಅದ್ರದ್ದೆಲ್ಲ ನಾನು ನಿಮಗೆ ವೀಡಿಯೋ ಶೇರ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ನಾವು ಫುಲ್ಲು ಅಡುಗೆ ಕುಕ್ಕಿಂಗ್ ಎಲ್ಲ ಆದಮೇಲೆ ಬ್ಯುಸಿ ಆದೆ. ಇದು ಮಧ್ಯದಲ್ಲಿ ಮಾಡಿದ್ದೆ ಅಲ್ವಾ, ಆ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ಆ್ಯಂಡ್ ಮಳೆ ಕೂಡ ತುಂಬ ಬರ್ತಾಯಿತ್ತು, ನೀವು ನೋಡ್ತಾ ಇದ್ದೀರಾ. ಅಂದರೆ ಈ ಕಡೆ ನಿಲ್ತಾನೂ ಇಲ್ಲ, ಈ ಕಡೆ ಕಡಿಮೆ ಆಗ್ತಾನೂ ಇಲ್ಲ, ಆ ಥರ ಬರ್ತಾನೇ ಇತ್ತು ಮಳೆ. ಆದರೂ ಸ್ವಾಮಿಗಳು ಕೊನೆಗೆ ಎಲ್ಲನೂ ಮಾಡಿ ಮುಗಿಸಿದ್ರು. ಇದ್ರದ್ದು ವಿಡಿಯೋ ಬಂದುಬಿಟ್ಟು ನಾನು ನಾಳೆ ನಿಮ್ಮ ಹತ್ರ ಶೇರ್ ಮಾಡ್ಕೊಡ್ತೀನಿ. ಅಲಂಕಾರ ಎಲ್ಲ ಹೇಗೆ ಮಾಡಿದರು ಮತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅಂದ್ಬಿಟ್ಟು. ಮತ್ತು ಕರೆಂಟ್ ಕೂಡ ಹೋಗೋದು ಬರೋದು ಎಲ್ಲ ಆಗ್ತಾಯಿತ್ತು. ಸೊ ಹಾಗಾಗಿ ನಾವು ಒಂದು ಸ್ವಲ್ಪ ಅವ್ರು ಬರೋಷ್ಟೊತ್ತಿಗೆಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡು, ನಾಳೆ ಅವರಿಗೆ ತಿನ್ನೋಕ್ಕೆ ಏನಾದರೂ ಬೇಕಲ್ವ, ಹಾಗಾಗಿ ಕರ್ಜಿಕಾಯಿ, ಚಕ್ಲಿ, ಕೋಡ್ಬಳೆ, ಸ್ವಲ್ಪ ಮಸಾಲೆ ರೊಟ್ಟಿ ಅವೆಲ್ಲನೂ ಮಾಡಿ ಕೊಡ್ತಾಯಿದ್ದು. ಸೊ ಲೇಟ್ ನೈಟ್ ಆಯಿತು, ನಾವು ಮನೆಗೆ ಕೊಡೋದು ಎಲ್ಲರಿಗೂ ಊಟ ಕೊಡೋದು 12 ಗಂಟೆ ಆಗೋಯಿತು. ಹಾಗಾಗಿ ಸ್ವಲ್ಪ ತಿಂಡಿ ಮಾಡೋದು ಲೇಟ್ ಆಯಿತು. ಸೊ ಕರ್ಜಿಕಾಯಿ ಎಲ್ಲ ಮಾಡ್ತಿದ್ದೀವಿ, ಚಕ್ಲಿ, ಕೋಡ್ಬಳೆ ಎಲ್ಲ ಮುಗೀತು, ಕರ್ಜಿಕಾಯಿ ಎಲ್ಲ ಮಾಡ್ತಾಯಿದ್ದೀವಿ. ಇನ್ನು ಮುಂದಿನ ಬ್ಲಾಗ್ನ ನಾನು ನಿಮ್ಮ ಹತ್ರ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.